ಫೈನಲಿ ನಾಳೆ ಇರೋ ಶಾರದಾ ಪೂಜೆಗೆ ನಾವು ಮಾರ್ಕೆಟಿಗೆ ಹೂವು ಅದಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ ತರೋದಕ್ಕೆ ಹೊರಟ್ವಿ. ಹೋಗ್ತಾ ಅದು ಇದು ಸ್ವಲ್ಪ ಮಾತಾಡಿಕೊಂಡು ಅಲ್ಲಿ ಇಲ್ಲಿ ಆಗಿರೋಂಥ ಗಾಸಿಪ್ಸ್ನೆಲ್ಲ ನೆನಪಿಸ್ಕೊಂಡು ನಾನು ಮತ್ತು 2 ಫ್ರೆಂಡ್ಸ್ ಬೈಕಲ್ಲಿ ಹೊರಟ್ವಿ. ದೆನ್ ಮುಂದೆ ಎಲ್ಲ ಏನೇನಾಗುತ್ತೆ, ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರು, ನಾಳೆ ಇರೋ ಫಂಕ್ಷನ್ಗೆ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರು, ಇದು ಲಾಸ್ಟ್ ಇಯರ್ ಫಂಕ್ಷನ್ನು, ಎಲ್ಲ ಫಂಕ್ಷನ್ಸು ಮತ್ತು ಅಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ ಪ್ರಿಪ್ರೇಷನ್ ಮಾಡೋವಾಗ ಅದೆಲ್ಲ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಫೈನಲಿ ರೀಚ್ ಆಗಿ ಹೂವು ಎಲ್ಲ ಏನೇನು ಬೇಕು ದೇವರಿಗೆ ಅದನ್ನೆಲ್ಲ ತೊಗೊಂಡು ಆದಮೇಲೆ ತುಂಬಾ ಬಿಸಿಲಿತ್ತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಇರೋ ಎಲ್ಲ ಏನೇನೋ ಕೇಳ್ತಾ ಇದ್ವಿ. ತುಂಬಾ ತಲೆ ತಿಂದ್ವಿ ಅನ್ಸುತ್ತೆ. ಇಡ್ಲಿಲ್ಲ ಅಲ್ಲ ಅಜ್ಜಿ ನೀನು ಬಿಸಿಲು ಒಣಗ್ತವೆ ಜಾಸ್ತಿ ದೊಡ್ಡ ಕೊಡೆ ಒದ್ರಿ. ಕದ್ಬಿಟ್ಟ ಕೊನೆಗೂ. ಬಾರೆ ತುಂಬಾ ಸುಸ್ತಾಗಿದೆ. ಇವಾಗ ಕಾಲೇಜಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗಿದ ತಕ್ಷಣ ಅಲ್ಲಿ ಹೆಂಗೆ ಪ್ರಿಪ್ರೇಷನ್ ಇತ್ತು ಅದನ್ನೆಲ್ಲನೂ ತೋರಿಸ್ತೀನಿ. ಸ್ವಲ್ಪ ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಇನ್ನಲ್ಲಿ ನಮ್ಮ ಮ್ಯಾಮ್ ಚೇಂಬರ್ ಎಂಟರ್ ಆದ್ವಿ. ಆ ಮಾರ್ಕೆಟಲ್ಲಿ ಎಷ್ಟು ಅಮೌಂಟ್ ಖರ್ಚಾಯಿತು ಅದೆಲ್ಲನೂ ಎಕ್ಸ್ಪ್ಲೈನ್ ಮಾಡೋ ಅಷ್ಟೆಲ್ಲ ½ an hour ಆಗೇ ಹೋಯ್ತು ಗೈಸ್. ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಕ್ಯಾಬಿನಿಗೆ ಬಂದ್ವಿ ಪ್ರಿಪ್ರೇಷನ್ ಮಾಡೋಕ್ಕೆ. ಅಲ್ಲಿ ಹೋಗೋ ಸಿಸ್ಟರ್ಸ್ ಎಲ್ಲರೂ ಹೇಳ್ತಾಯಿದ್ರು, ಏನು ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಏನಕ್ಕೆ ಅಂತೆಲ್ಲ ಕೇಳ್ತಾಯಿದ್ರು. ಆ ಪ್ರಿಪ್ರೇಷನ್ಸ್ ಎಲ್ಲನೂ ನೋಡಿಬಿಟ್ಟು ಮತ್ತು ಅದಕ್ಕಿಂತ ಮೀರಿ ನಮ್ಮ ಗಲಾಟೆನ ನೋಡಿಬಿಟ್ಟು ಕೇಳ್ತಾಯಿದ್ರು ಅವರು. ಮಾರ್ನಿಂಗ್ ನಮ್ಮ ಮ್ಯಾಮು ಕ್ಯಾಬಿನಿಗೆ ಕರೆದ್ಬಿಟ್ಟು ಎಷ್ಟಡೆ ನಾವೇನು ಮಾಡಿದ್ವಿ ತಪ್ಪು ಅಂತ ಅಂದ್ಬಿಟ್ಟು ಸೇಮ್ ಅದೇ ಥರ ನನ್ನ ಫ್ರೆಂಡ್ ಇಮಿಟೇಟ್ ಮಾಡಿದ್ದಾಳೆ. ಗೈಸ್ ಕೇಳಿಸ್ಕೊಳ್ಳಿ. ಮಾನವೀಯತೆ ಏನೋ ಅಂದರೆ ಮನುಷ್ಯತ್ವ ಇಲ್ಲ ಇರು ಅನ್ನೋ ಇದೆಲ್ಲ ಮ್ಯಾಮ್ ಕೇಳಿಸ್ಕೊಳ್ಳಿ. ಮ್ಯಾಮ್ ಕೇಳಿಸ್ಕೊಂಡ್ರೆ ನಮ್ಮ ಮ್ಯಾಮ್ ಮೈಂಡ್ ಗೈಸ್. ಯಾವಾಗ ನನ್ನ ಫೋನ್ ನನ್ನ ಫ್ರೆಂಡ್ಸ್ಗಳು ಸಿಗುತ್ತೋ ಅವ್ರು ಎಲ್ಲ ವೀಡಿಯೋಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದರಲ್ಲಿ ಅನನ್ಯಂಗಂತೂ ಫೋನ್ ನಾನು ಸಿಕ್ಬಿಡ್ತು ಅಂದರೆ ಫುಲ್ಲು ಫೋಟೋಸ್ ವೀಡಿಯೋಸ್ ಎಲ್ಲ ಅವಳದೇ ಇರೋದು ನನ್ನ ಫೋನಲ್ಲಿ, ಬಿಟ್ಟರೆ ಯಾರ್ದು ಇರಲ್ಲ. ನೆಕ್ಸ್ಟು ನಮ್ಮ ಮ್ಯಾಮ್ ಕ್ಯಾಬಿನಿಗೆ ಎಂಟರ್ ಆಗಿಬಿಟ್ಟು ನಾವು 1 ಅವರಿಂದ ಏನು ಮಾಡಿದ್ವಿ ಅಂತೆಲ್ಲ ನೋಡಿದ್ವಿ. 1 ಅವರಿಂದ ಇಷ್ಟೇ ಗೈಸ್ ನಾವು ಡೆಕೋರೇಷನ್ ಮಾಡಿದ್ದು. ಬಟ್ ನಾವು ಮಾಡಲಿಲ್ಲ, ಬಾಯ್ಸ್ ಮಾಡೋದು. ನಾವು ಕೂತ್ಕೊಂಡು ಸಜೆಷನ್ ಕೊಡ್ತಾಯಿದ್ವಿ ಅಷ್ಟೇ. ಬಟ್ ಮ್ಯಾಮು ಸಜೆಷನ್ ಕೊಡ್ತಾಯಿದ್ರು, ಈ ಥರ ಡೆಕೋರೇಷನ್ ಮಾಡಿ ಆ ಥರ ಡೆಕೋರೇಷನ್ ಮಾಡಿ ಅಂತ. ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಿ. ಅದು ನಾಳೆ ನಿಮಗೆ ಸಿಗತ್ತೆ. ಬಟ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಮಮತಾ ಮ್ಯಾಮಿಗೆ. ಯಾಕಂತಂದರೆ ಎಷ್ಟೊಡೆ ತುಂಬಾ ಹುಷಾರಿರಲಿಲ್ಲ ಗೈಸ್. ವಾಯ್ಸು ಸಹ ಬರ್ತಾಯಿರಲಿಲ್ಲ ಮ್ಯಾಮಿಗೆ, ಅಷ್ಟು ಹುಷಾರಿರಲಿಲ್ಲ. ಬಟ್ ಅಂಥದ್ರಲ್ಲೂ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಅಟೆಂಡ್ ಆಗಿಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡಿಕೊಂಡ್ರು. ಅದಕ್ಕೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಮಮತಾ ಮ್ಯಾಮಿಗೆ. ನಾವು ಸ್ವಲ್ಪ ತಲೆನೋವು ಅಂದರೆ ನಾವು ಕಾಲೇಜ್ಗೆ ಹೋಗಲ್ಲ, ಅಂಥದ್ರಲ್ಲಿ ಮ್ಯಾಮ್ ಅಟೆಂಡ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ಇಷ್ಟು ದೇವ್ರಿಗೆ ಸ್ಯಾರಿ ಉಡ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ರೆಡಿ ಮಾಡ್ಕೊಂಡು ಆದಮೇಲೆ ಏನಾಗುತ್ತೆ ಅಂತ ನೋಡಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಗೈಸ್ ನೋಡಿ, ಅನನ್ಯನಿಂದ 1 hour ಆಯಿತು ಈ ಸ್ಯಾರಿ ಫೋಲ್ಡಿಂಗ್ ಮಾಡೋದಕ್ಕೇ. ಇವನು ಮುಂದೆ ಹೋಗ್ತಿದ್ದ ಅಂದ್ಬಿಟ್ಟು ಅವಳು ಆಪೋಸಿಟ್ ಬರ್ತಾನೆ ಇದ್ಲು. ಹಂಗಾಗಿ ಫೋಲ್ಡಿಂಗ್ ಎಲ್ಲನೂ ಹಾಳಾಗ್ತಿತ್ತು. ಇಷ್ಟು ಲೇಟಾಗೋಕ್ಕೆ ಅನನ್ಯನೇ ಕಾರಣ ಗೈಸ್, ಅಷ್ಟೇ. ಗೈಸ್ ನೆಕ್ಸ್ಟ್ ಬರೋ ಕ್ಲಿಪ್ನ ನೋಡಲೇಬೇಕು ನೀವು. ನಾನಂತೂ ಎಕ್ಸ್ಪೆಷಲಿ ಮ್ಯಾಮ್ ಹತ್ರ ಬೈಸ್ಕೊಳ್ತಾ ಇರೋ ದಿನಾನೇ ಇಲ್ಲ ಗೈಸ್. ಇಲ್ಲೂ ಬೈಸ್ಕೊಂಡಿದ್ದೀನಿ. ಗೈಸ್ ಸಾರಿ, ಯಾರು ತಪ್ಪು ತಿಳ್ಕೊಂಬಿಡಿ. ನಾನು ಅಲ್ಲಿ ಕೆಳಗೆ ಬಿದ್ದಿರೋ ಹಕ್ಕಿ ತಿಂದಿದ್ದು, ತಟ್ಟೆಲಿರೋ ಹಕ್ಕಿನ ತಿಂದಿಲ್ಲ.
ಸೊ ತಪ್ಪಾಗಿದ್ರು ಸಾರಿ, ಗೊತ್ತಿಲ್ಲದೆ ತಿಂದಿರಬಹುದೇನೋ ಅಷ್ಟೇ. ಈಸಿಯಾಗಿ ಗುಡಿಸ್ತಾ ಇದ್ದಾನೆ, ಚೆನ್ನಾಗಿ ಗುಡಿಸ್ತಾ ಇದ್ದಾನೆ. ಫೈನಲಿ ಇಷ್ಟು ವರ್ಕ್ ಆಯಿತು ಗೈಸ್. ಅಲ್ಲಿ ನಾನು ಹೋಗ್ಬಿಟ್ಟು ಸ್ವಲ್ಪ ಅದು ಇದು ಸರಿ ಮಾಡ್ತಾಯಿದ್ದೆ ಸ್ಯಾರಿನೆಲ್ಲ. ನನಗೂ ಬ್ಲೆಸ್ಸಿಂಗ್ಸ್ ಬರಲಿ, ದೇವ್ರು ನನಗೂ ಬ್ಲೆಸ್ಸಿಂಗ್ಸ್ ಜಾಸ್ತಿ ಕೊಡಲಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮ್ಯಾಮು ಅಲ್ಲಿ ಕುತ್ಕೊಂಡು ಫುಲ್ ನೋಡ್ಕೊತಾ ಇದ್ರು. ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಮ್ಯಾಮು, ಫುಲ್ ನೋಡ್ಕೊತಾ ಇದ್ರು. ನನಗೆ ಹುಟ್ಸೋಕ್ಕೆ ಬರೋದಿಲ್ಲ, ನಾನು ಫ್ಯೂಚರಲ್ಲಿ ಹುಟ್ಟಿಸ್ಬೇಕಲ್ಲ, ನನ್ನ ಗಂಡನ ಮನೆಯಲ್ಲಿ ಲಕ್ಷ್ಮಿ ಎಲ್ಲ ಹುಟ್ಸೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಸೈಡಿಗೆ ಬನ್ನಿ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಕುತ್ಕೊಂಡು ನೋಡ್ಕೊತಿದ್ದಾರೆ ಗೈಸ್. ನೀವು ನೋಡ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಫೈನಲಿ ಗೈಸ್ ಈ ಥರ ಫೈನಲ್ ಲುಕ್ ಬಂದಿದೆ. ಇನ್ನೂ ತುಂಬಾ ವರ್ಕ್ ಇತ್ತು. ನಮಗೆ ಆಲ್ರೆಡಿ ಮಿನಿಮಮ್ 6 ಏನೋ ಸಮಥಿಂಗ್ ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ, ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೆಕ್ಸ್ಟ್ ನನ್ನ ಫ್ರೆಂಡ್ ಬರ್ಡೇ ಇತ್ತು, ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಮನೆಗೆ ಬಂದ್ವಿ ಗೈಸ್. ಇವನ್ ಬರ್ಡೇ ಸ್ಪೆಷಲ್ ಥ್ಯಾಂಕ್ಸ್ ನಾನೇ ಹೇಳಬೇಕು. ಯಾಕಂತಂದರೆ ಅವ್ನು ಇಷ್ಟು ಐ ಥಿಂಕ್ 7 ಇಯರ್ಸಿಂದ ಅವನ ಸ್ಪೆಷಲ್ ಫ್ರೆಂಡ್ಶಿಪ್ ಬಾಂಡ್ ಇದೆ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಮಂತ್. ಅಗೇನ್ ಗೈಸ್, ನನ್ನ ವಾಯ್ಸ್ ಓವರಲ್ಲಿ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಸಾರಿ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇನ್ನೂ ತುಂಬ ಚೆನ್ನಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. Thank you for watching guys. Please share, comment and subscribe to our YouTube channel. Thank you.